ಮೀನಲಗ್ನ ಮೀನರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಮಾರ್ಚ್ ತಿಂಗಳು ನಿಮಗೆಲ್ಲ ಏನು ಲಾಭಗಳಿವೆ, ಎಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈಗ ನಿಮ್ಮ ಮನೇಲಿ ಒಬ್ಬರೇ ಇದ್ದೀರಾ, ಬೇಸರದಲ್ಲಿದ್ದೀರಾ. ಇದ್ದಕ್ಕಿದ್ದಂಗೆ ನೀವು ತುಂಬ ಲವ್ ಮಾಡುವಂತಹ ಒಬ್ಬ ವ್ಯಕ್ತಿ ಮನೆಗೆ ಬಂದುಬಿಡ್ತಾರೆ. ಅವ್ರು ಕಂಡ್ರೆ ನಿಮ್ಗೆ ತುಂಬ ಇಷ್ಟ. ಸೊ ಅವ್ರು ಬಂದ ತಕ್ಷಣ ನಿಮ್ಮ ಮನಸ್ಥಿತಿಯು ಚೇಂಜ್ ಆಗುತ್ತೆ, ಲವಲವಿಕೆ ಬರುತ್ತೆ, ಒಂದು ರೀತಿ ಏನೋ ಒಂಥರ ಸುಂದರದ ಕ್ಷಣಗಳು ನಿಮ್ಮನ್ನು ಆವರಿಸ್ಬಿಡ್ತದೆ. ಸೊ ಅದೇ ರೀತಿ ಮಾರ್ಚ್ 2ನೇ ತಾರೀಕು ನಿಮ್ಮ ಲಗ್ನಕ್ಕೆ ಶುಕ್ರ ಎಂಟ್ರಿ ಪಡೀತಾರೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಶುಕ್ರನಿಗೆ ಅದು ಉಚ್ಚ ಸ್ಥಾನ. ಹಾಗಾಗಿ ಎಲ್ಲಿಲ್ಲದ ಲವಲವಿಕೆ, ನಿಮ್ಮ ಮೇಲೆ ನಿಮಗೆ ಪ್ರೀತಿ ಎಲ್ಲವೂ ಜಾಸ್ತಿ ಆಗುವಂತಹ ಸಮಯ ಮಾರ್ಚ್ ತಿಂಗಳಲ್ಲಿ. ಸೊ ಅದಾದ ಮೇಲೆ 14ನೇ ತಾರೀಕು ರವಿ ಕೂಡ ಅಲ್ಲಿಗೆ ಬರ್ತಾರೆ, ಕುಂಭರಾಶಿಯಿಂದ ನಿಮ್ಮ ಲಗ್ನಕ್ಕೆ ಬರ್ತಾರೆ. ಸೊ ರವಿ ಬಂದಾಗ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಆಗುತ್ತೆ, ಸ್ವಾಭಿಮಾನ ಜಾಸ್ತಿ ಆಗುತ್ತೆ. ಓವರ್ ಕಾನ್ಫಿಡೆನ್ಸ್ ಆದಾಗ ಮಾತ್ರ ಸ್ವಲ್ಪ ತೊಂದರೆ, ಬಟ್ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಅದು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಮನೆಗೇನೋ ಒಳ್ಳೆಯ ಗ್ರಹಗಳು ಬಂದರು, ಖುಷಿಯೆಲ್ಲ ಚೆನ್ನಾಗಾಯಿತು. ಬಟ್ ಅಕ್ಕಪಕ್ಕದ ಮನೆಯವರ ಕಿರಿಕಿರಿ ಇದೆಯಲ್ಲ, ಅದು ನಿಮಗೆ ಹೆಚ್ಚಿನ ತೊಂದರೆಗಳನ್ನು ಕೊಡ್ತಾ ಇದೆ. ಇಲ್ಲಿ ಅಕ್ಕಪಕ್ಕದ ಮನೆಯವರು ಯಾರು ಅಂದರೆ 12ನೇ ಮನೆ. 12ನೇ ಮನೆ ನಿಮ್ಮ ಶಯನ ಸ್ಥಾನ, ವ್ಯಯಸ್ಥಾನ, ಈ ಆಸ್ಪತ್ರೆಯ ಸ್ಥಾನ ಎಲ್ಲವನ್ನ ಹೇಳ್ತಾರೆ. ಸೊ 12ನೇ ಮನೆಯಲ್ಲಿ ಕುಜ, ರಾಹು, ಬುಧ ಇರೋದು ನಿಮ್ಗೊಂದಷ್ಟು ತೊಂದರೆಗಳನ್ನು ಕೊಡಬಹುದು. ಅದೇ ರೀತಿ ಗುರು ನೇರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ವಕ್ರಿಯಾಗಿದ್ದರು, 11ನೇ ತಾರೀಕು ನೇರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕೇತು 6ನೇ ಮನೆಯಲ್ಲಿ ಅಲ್ಲೇ ಇದ್ದಾರೆ, ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ. ಇನ್ನು ದೃಷ್ಟಿಗಳ ಲೆಕ್ಕಾಚಾರ ಹಾಕೋದಾದರೆ ಇಲ್ಲಿ ಶನಿ ಮಹಾತ್ಮರು ನಿಮ್ಮ ಲಗ್ನದಿಂದ ಕಳತ್ರ ಸ್ಥಾನ, ಪಾಲುದಾರಿಕೆಯ ಸ್ಥಾನ, ನಿಮ್ಮ ಸಹೋದ್ಯೋಗಿಗಳು, ಗ್ರಾಹಕರು ಇದನ್ನೆಲ್ಲ ತಿಳಿಸುವ ಸ್ಥಾನಕ್ಕೆ ಶನಿ ಮಹಾತ್ಮರ ದೃಷ್ಟಿ ಇದೆ, ಶುಕ್ರನ ದೃಷ್ಟಿ ಇದೆ. 14ನೇ ತಾರೀಕು ನಂತರ ರವಿಯ ದೃಷ್ಟಿಯೂ ಕೂಡ ಇಲ್ಲಿಗಿದೆ. ಇನ್ನು ಕುಜನ ದೃಷ್ಟಿ ನಿಮ್ಮ 3ನೇ ಮನೆಗಿದೆ, ನಿಮ್ಮ 6ನೇ ಮನೆಗಿದೆ, ನಿಮ್ಮ 7ನೇ ಮನೆಗಿದೆ. ರಾಹುವಿನ ದೃಷ್ಟಿ ನಿಮ್ಮ ಮಿಥುನ ರಾಶಿ ಅಂದರೆ 4ನೇ ಮನೆಗೆ, ಮತ್ತು ನಿಮ್ಮ 6ನೇ ಮನೆಗೆ, ನಿಮ್ಮ 8ನೇ ಮನೆಗೂ ಕೂಡ ಇದೆ. ಬುಧನ ದೃಷ್ಟಿ 7ನೇ ಮನೆ ಅಂದರೆ ಕೇತು 6ನೇ ಮನೆಗಿದೆ. ಸೊ ನಿಮ್ಮ 6ನೇ ಮನೆಗಿದೆ. ಸೊ ಇದಿಷ್ಟು ದೃಷ್ಟಿಗಳ ಲೆಕ್ಕಾಚಾರ. ಶನಿ ಮಹಾತ್ಮರ ದೃಷ್ಟಿ 3ನೇ ಮನೆ ಇಲ್ಲಿಗೂ ಇದೆ, ಅದೇ ರೀತಿ 7ನೇ ಮನೆಗೂ ಇದೆ, ನಿಮ್ಮ ಕರ್ಮಸ್ಥಾನಕ್ಕೂ ಇದೆ. ಇಲ್ಲಿ ಗುರುವಿನ ದೃಷ್ಟಿ ಬಹಳ ಮುಖ್ಯ. ಗುರು ತಾನಿದ್ದ ಮನೆಗಿಂತ ತಾನು ದೃಷ್ಟಿ ಚೆಲ್ಲುವ ಮನೆಗೆ ಬೆಳಕನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ, ನಿಮ್ಮ ಕರ್ಮಸ್ಥಾನಕ್ಕೆ ಮತ್ತು ನಿಮ್ಮ ವ್ಯಯಸ್ಥಾನಕ್ಕೆ ಇಲ್ಲಿ ಗುರುಗಳ ದೃಷ್ಟಿಯೇ ನಿಮ್ಮನ್ನು ಸಾಕಷ್ಟು ವ್ಯಯಗಳಿಂದ ಕಾಪಾಡ್ತಾ ಇರೋದು. ಸೊ ಓವರಾಲ್ ಇದು ಗ್ರಹಗಳ ಪ್ಲೇಸ್ಮೆಂಟ್, ದೃಷ್ಟಿಗಳ ಲೆಕ್ಕಾಚಾರ, ನಕ್ಷತ್ರಗಳ ಲೆಕ್ಕಾಚಾರ. ಈ ವಿಡಿಯೋನ KP, ನಾಡಿ ಮತ್ತು ವೇದಿಕ್ ಈ ಪದ್ಧತಿಯ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೆಲ್ಲ ಫಲಗಳಿವೆ ಅನ್ನೋದರ ಕಡೆ ಗಮನ ಕೊಡೋಣ. ಮೊದಲನೇದಾಗಿ ಹಣಕಾಸು ಮತ್ತು ವ್ಯಾಪಾರದ ವಿಚಾರ. ಪ್ರತಿ ತಿಂಗಳು ನಿಮ್ಮ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ತಾ ಜ್ಯೋತಿಷ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಸೊ ಈಗ ಹಣಕಾಸು ಅಂದಾಗ ಪ್ರಮುಖವಾಗಿ ನಾವು ಯಾವ ಮನೆಗಳನ್ನು ನೋಡ್ತೀವಿ ನೋಡಿ. ಧನಸ್ಥಾನ 2ನೇ ಮನೆ, 6ನೇ ಮನೆ, 9ನೇ ಮನೆ, 11ನೇ ಮನೆ ಬಹಳ ಪ್ರಮುಖವಾಗುತ್ತೆ. ಈಗ ಮಾರ್ಚ್ ತಿಂಗಳಲ್ಲಿ ನಿಮಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು 2ನೇ ಮನೆ, 6ನೇ ಮನೆ ಮತ್ತು ವ್ಯಯಸ್ಥಾನ 12ನೇ ಮನೆ. ಏನಕ್ಕೆ ಅಂದರೆ ನಿಮ್ಮ 2ನೇ ಮನೆ ಅಂದರೆ ಧನಸ್ಥಾನದ ಮಾಲೀಕ 12ನೇ ಮನೆ ವ್ಯಯಸ್ಥಾನದಲ್ಲಿದ್ದಾರೆ. ಅಂದರೆ ನಿಮ್ಮ ಹತ್ರ ಇರುವ ದುಡ್ಡಿಗೆ ಹಲವಾರು ಖರ್ಚುಗಳ ದಾರಿ ನಿಮ್ಮನ್ನು ಹೊಡಿಕೊಂಡು ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ಹಲವಾರು ಖರ್ಚುಗಳು ನಿಮಗೆ ಎದುರಾಗುತ್ತೆ. ಬಜೆಟ್ ಹಾಕೊಂಡು ಕೂತಿರ್ತೀರ, ಬಟ್ ಬಜೆಟ್ಗೂ ಮೀರಿ ಈ ಮಾರ್ಚ್ ತಿಂಗಳು ನಿಮಗೆ ಖರ್ಚುಗಳು ಬರ್ತವೆ. ಸೊ ಶನಿ ಮಹಾತ್ಮರು ಲಗ್ನದಲ್ಲೇ ಇದ್ದಾಗ ನೀವು ಶ್ರಮ ಪಟ್ಟರೆ ಮಾತ್ರ ನಿಮಗೆ ಲಾಭ. ಸೊ ಶ್ರಮ ಹೆಚ್ಚು ಪಟ್ಟು ಹಾಕಲೇಬೇಕು, ಜೊತೆಗೆ ಜವಾಬ್ದಾರಿ ಇರಬೇಕು, ನ್ಯಾಯಯುತವಾಗಿ ನಡ್ಕೋಬೇಕು. ಆಗ ಮಾತ್ರ ಶನಿ ಮಹಾತ್ಮರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಓಕೆ, ಈಗ 2ನೇ ಮನೆ ಅಧಿಪತಿ 12ನೇ ಮನೆಗೆ ಬಂದಾಗ ಒಂದು ಎಚ್ಚರಿಕೆ ಇರಲಿ. ನೀವು ಯಾರಿಗಾದರೂ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟರೆ ಅದು ಮರುಪಾವತಿ ಆಗೋದೇ ಇಲ್ಲ. ಆ ಹಣ ಡೆಡ್ ಆಯಿತು ಅಂತ ಅರ್ಥ, ಮತ್ತು ವಾಪಸ್ ಬರೋಲ್ಲ. ಯಾರಿಗೋ ದಾನ ಮಾಡಿದ್ರಿ ಅನ್ನೋ ರೀತಿ ನೀವು ಉಳಿದು ಬಿಡಬೇಕಾಗತ್ತೆ. ಯಾಕೆಂದರೆ 2ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾಗ, ಅಥವಾ 12ನೇ ಮನೆಯ ಅಧಿಪತಿ 2ನೇ ಮನೆಗೆ ಕನೆಕ್ಟ್ ಆದಾಗ ನಾವು ಕೊಟ್ಟಂತಹ ದುಡ್ಡು ವಾಪಸ್ ಬರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಇದೇ ರೀತಿಯ ಕಾಂಬಿನೇಷನ್ ಇದ್ದು ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ ಬರಲ್ಲ. ನಿಮಗೆ ಸಾಲ ಮರುಪಾವತಿ ಆಗ್ತಾ ಇಲ್ಲ ಅಂದರೆ ಇದೇ ರೀತಿಯ ಜಾತಕದಲ್ಲಿ ನೀವು ಹುಟ್ಟಿರ್ತೀರ. ಸೊ ಹಾಗಾಗಿ ಸಾಲ ಕೊಡಬೇಕಾದ್ರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡು ಕೊಡಿ. ನೀವು ಕೊಟ್ಟಂಥ ದುಡ್ಡು ವಾಪಸ್ ಬರುತ್ತೆ ಅಂದರೆ ಮಾತ್ರ ಇನ್ನೊಬ್ಬರಿಗೆ ಸಹಾಯ ಮಾಡಿ. ಇಲ್ಲ ಅಂದರೆ ನೀವು ಕಷ್ಟದಲ್ಲಿದ್ದಾಗಲೂ ನಿಮಗೆ ಯಾರೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ. ನಿಮ್ಮ ಹಣವು ನಿಮ್ಮನ್ನು ಸೇವ್ ಮಾಡಲ್ಲ. ಅದರ ಕಡೆ ಗಮನ ಇರಲಿ.
ಬಟ್ ತುಂಬ ಅನಿವಾರ್ಯತೆ ಇದೆ, ನಾವು ಸಾಲ ಕೊಡಲೇಬೇಕು ಪಾಪ ಅನ್ನುವಂತಹ ಸೂಚನೆಗಳು ನಿಮಗೆ ಇದ್ದಾಗ ನೀವೇನು ಮಾಡಬೇಕು, ಶುಕ್ಲ ಪಕ್ಷದ ಗುರುವಾರದ ದಿನ ಸಾಲವನ್ನು ಕೊಡಿ. ಅವರು ಮರುಪಾವತಿ ಮಾಡೋದಕ್ಕೆ ಒಂದಷ್ಟು ಅವಕಾಶಗಳು ಕ್ರಿಯೇಟ್ ಮಾಡಿಕೊಡ್ಬೋದು ನೀವು ಕೊಟ್ಟಂತಹ ಶುಭ ದಿನದಿಂದ. ಇದು ನಿಮ್ಮ ಎಚ್ಚರಿಕೆ ಇರಲಿ. ಈಗ ಮಾರ್ಚ್ ತಿಂಗಳು ಯಾವ ಮೂಲದಿಂದ ಹಣ ಜಾಸ್ತಿ ಅಂದರೆ ವಿದೇಶಿ ಮೂಲ. ಯಾಕೆಂದರೆ 12ನೇ ಮನೆಯಲ್ಲಿ ಈ ಗ್ರಹಗಳು ಆಕ್ಟಿವೇಟ್ ಆಗಿರೋದ್ರಿಂದ ಈ ವಿದೇಶಿ ಮೂಲ ಸಂಪರ್ಕದಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಈ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಹಣ ಗಳಿಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ತಿಂಗಳು ನಿಮಗೆ ಸ್ತ್ರೀಯಿಂದ ಲಾಭ ಇದೆ. ಅದು ನಿಮ್ಮ ಹೆಂಡತಿಯಿಂದ ಇರ್ಬೋದು ಅಥವಾ ನಿಮ್ಮ ತಾಯಿಯಿಂದ ಇರ್ಬೋದು. ಅವರು ನಿಮಗೆ ಒಂದಷ್ಟು ಆರ್ಥಿಕ ಸಹಾಯವನ್ನು ಮಾಡ್ತಾರೆ. ಇನ್ನು ನಿಮ್ಮ ಅಷ್ಟಮಾಧಿಪತಿ ಯಾರು ಶುಕ್ರ, ಅವರ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಪೂರ್ವಜರ ಆಸ್ತಿ ನಿಮ್ಮ ಕೈ ಸೇರ್ಬೋದು. ಈ PF ಇನ್ಶೂರೆನ್ಸು ಈ ಥರದ ಅಮೌಂಟ್ ಕ್ಲೈಮ್ ಆಗ್ಬೋದು. ಸೊ ಆ ಥರದ ಅಮೌಂಟು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಎಲ್ಲ ರೀತಿಯ ವ್ಯಾಪಾರದಲ್ಲೂ ಮನಿ ಫ್ಲೋ ತುಂಬ ನಿಧಾನವಾಗಿರುತ್ತೆ. ಸೊ ನಿಮ್ಮ ಹಳೆಯ ಸ್ಟಾಕನ್ನು ಖಾಲಿ ಮಾಡ್ಕೊಳ್ಬೇಕೇ ಹೊರತು ಹೊಸ ಸ್ಟಾಕ್ನ ತರಕ್ಕೆ ಹೋಗಬೇಡಿ. ಹೊಸ ಫ್ರಾಂಚೈಸಿಗಳನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ವ್ಯಾಪಾರಸ್ಥರಿಗೆ ಇದು ನಿಧಾನಗತಿಯಲ್ಲಿ ಲಾಭ ಆಗುವಂತಹ ತಿಂಗಳು. ಹಾಗಾಗಿ ಹೆಚ್ಚು ಮಟ್ಟದ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡದೆ ಈಗಿರುವ ಸ್ಟಾಕ್ಗಳನ್ನು ಖಾಲಿ ಮಾಡ್ಕೊಳ್ಳಿ. ಹೊಸ ಫ್ರಾಂಚೈಸಿಗಳನ್ನು ತೆರೆಯಕ್ಕೆ ಹೋಗಬೇಡಿ. ಇನ್ನು ಹಣದ ವ್ಯಯದ ಮೂಲವನ್ನು ನಾವು ನೋಡೋದಾದರೆ ಈ ಮನೆಯ ಹಿರಿಯರಿಗಾಗಿ ನೀವು ಹೆಚ್ಚು ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡಬೇಕು ಅನ್ನೋದು ಈ 12ನೇ ಮನೆಯಲ್ಲಿಂದ ಗೊತ್ತಾಗ್ತಾ ಇದೆ. ಸೊ ಅದೇ ರೀತಿ 14ನೇ ತಾರೀಕು ರವಿ ನಿಮ್ಮ ಲಗ್ನಕ್ಕೆ ಬಂದಾಗ 6ನೇ ಮನೆಯ ಅಧಿಪತಿ. ನೀವು ದಂಡದ ರೂಪದಲ್ಲಿ ಅಂದರೆ ಸರ್ಕಾರಕ್ಕೆ ಈ ಟ್ರಾಫಿಕ್ ಫೈನ್ ಕಟ್ಟೋದು, ಟ್ಯಾಕ್ಸ್ ಸಂಬಂಧಿತ ಫೈನ್ಸ್ಗಳನ್ನ ಕಟ್ಟೋದು, ಈ ಬಡ್ಡಿಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಚಾರ್ಜಸ್ಗಳು ನಿಮ್ಮ ಮೇಲೆ ಬೀಳೋದು, ಇದೆಲ್ಲವೂ ಆಗುತ್ತೆ. ಅದರ ಬಗ್ಗೆ ಈಗಲಿಂದನೇ ಎಚ್ಚರಿಕೆಯಿಂದ ಇರಿ. ಅದೇ ರೀತಿ ದುಬಾರಿ ಮೊಬೈಲ್ನ ಕೊಂಡ್ಕೊಳ್ತೀರಾ, ಹಾಗೆ ಆಲ್ರೆಡಿ ಕೊಂಡ್ಕೊಂಡಿರಬೇಕು, ಇಲ್ಲಾಂದರೆ ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಇನ್ನು ನಿಮ್ಮ ಲ್ಯಾಪ್ಟಾಪ್, ಕಂಪ್ಯೂಟರ್ ಈ ಥರದ ಏನಿದಾವೆ ನಿಮ್ಮ ಹತ್ರ ಅವು ನಿಮಗೆ ಕೆಲಸವನ್ನು ಕೊಡಬಹುದು, ಅಂದರೆ ರಿಪೇರಿಗೆ ಬರಬಹುದು, ಅದಕ್ಕೆ ಹೆಚ್ಚು ಖರ್ಚಾಗ್ಬೋದು. ಮತ್ತು ಆನ್ಲೈನ್ ದೋಖಗಳು ನಿಮ್ಮನ್ನೇ ಹುಡ್ಕೊಂಡು ಬರ್ತವೆ, ಅದರ ಬಗ್ಗೆಯೂ ತುಂಬ ಎಚ್ಚರಿಕೆ ನೀವು ತೆಗೆದುಕೊಳ್ಬೇಕು. ಇನ್ನು ಹೂಡಿಕೆಯ ವಿಚಾರ ಬಂದರೆ ರಾಹು ಆಸೆ ತೋರಿಸಿ ಮೋಸ ಮಾಡ್ತಾರೆ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಲಾಭ ಇಲ್ಲ. ಏನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದರೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ, ಮುಂದೆ ಅದು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಸೊ ಇದಿಷ್ಟು ಹಣಕಾಸಿನ ವಿಚಾರ. ಈಗ ಕಂಪನಿ ಓನರ್ಸ್ಗಳಿಗೆ ಹೇಗಿದೆ ನೋಡೋಣ. ಈ ಕಂಪ್ನಿ ಓನರ್ಸ್ ಬಗ್ಗೆ ಮಾತನಾಡೋದಾದರೆ 11ನೇ ಮನೆ ಅಧಿಪತಿ ಲಗ್ನದಲ್ಲೇ ಇದ್ದಾರೆ. 6ನೇ ಮನೆ ಅಧಿಪತಿ ಉದ್ಯೋಗಿಗಳು, ಅವರು ನಿಮ್ಮ ಲಗ್ನಕ್ಕೆ ಬರ್ತಾರೆ. ಹಾಗಾಗಿ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಂಬಳವನ್ನು ಹೈಕ್ ಮಾಡಬೇಕಾಗುತ್ತೆ. ಶುಕ್ರ ನಿಮ್ಮ ಲಗ್ನದಲ್ಲೇ ಇರೋದರಿಂದ ನೀವು ಪ್ರತಿಷ್ಠೆಗೋಸ್ಕರ, ನಿಮ್ಮ ಎಂಪ್ಲಾಯೀಸ್ಗೋಸ್ಕರ ನಿಮ್ಮ ತಿಂಗಳ ಬಜೆಟ್ನಲ್ಲಿ 20ರಿಂದ 30% ಹೆಚ್ಚಿನ ಹೊರೆಯನ್ನು ನೀವು ತಗೊಳ್ತೀರಾ. ಅದೇ ರೀತಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಖರ್ಚುಗಳು ಹೆಚ್ಚಾಗ್ತವೆ. ಸಾಫ್ಟ್ವೇರ್ ಅಪ್ಡೇಟ್ಗೆ ಖರ್ಚು ಜಾಸ್ತಿ ಆಗ್ಬೋದು, ಮಿಷನರಿಗಳು ಕೈಕೊಟ್ಟು ಅದರ ರಿಪೇರಿಗೆ ಖರ್ಚುಗಳು ಜಾಸ್ತಿ ಆಗ್ಬೋದು, ಕಾನೂನಿನ ತೊಡಕುಗಳಿಂದ ವ್ಯಯಗಳು ಜಾಸ್ತಿ ಆಗ್ಬೋದು. ಅದರ ಜೊತೆಗೆ ನೀವು ಅಕೌಂಟ್ಸಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿ ಅಲ್ಲಿ ಏನೋ ಒಂದಷ್ಟು ಲೋಪದೋಷಗಳು ಕಂಡು ಬರ್ಬೋದು ಅಂತ ಬುಧ ಹೇಳ್ತಾ ಇದ್ದಾರೆ. ಸೊ ಅಕೌಂಟ್ಸ್ ಕಡೆ ಗಮನ ಕೊಡಬೇಕು ಕಂಪನಿ ಓನರ್ಸ್. ಅದರ ಜೊತೆಗೆ ನಿಮ್ಮ ಕಂಪನಿಯ ಸೀಕ್ರೆಟ್ಸ್ ಕೂಡ ಕಳ್ಳತನ ಆಗ್ಬೋದು, ಅದರ ಕಡೆ ಹೆಚ್ಚಿನ ಗಮನ ಇರಬೇಕು. ಇನ್ನು ಪಾಲುದಾರಿಕೆ ಬಿಸ್ನೆಸ್ ಮಾಡೋರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ, ಈಗೋ ಕ್ಲಾಸಸ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಈ ಸ್ಯಾಲ್ರಿ ಹೈಕ್ ಮಾಡಬೇಕು, ದುಡ್ಡು ಜಾಸ್ತಿ ಖರ್ಚಾಗ್ತಾಯಿದೆ, ಈ ಮಾತುಕತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅದರ ಕಡೆಯೂ ಹೆಚ್ಚಿನ ಗಮನ ಕೊಡಿ. ಇದಿಷ್ಟು ಕಂಪ್ನಿ ಓನರ್ಸ್ಗಳಿಗಾಯಿತು. ಈಗ ನಮ್ಮ ಮತ್ತೊಂದು ಆಸ್ತಿ ಆರೋಗ್ಯ. ಆರೋಗ್ಯದ ವಿಚಾರವನ್ನು ನೋಡಬೇಕಾದ್ರೆ ಲಗ್ನ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ತುಂಬ ಪ್ರಮುಖವಾಗುತ್ತೆ. ಸೊ ಲಗ್ನದಲ್ಲೇ ಶನಿ ಮಹಾತ್ಮರು ಇರೋದು ಮತ್ತು 12ನೇ ಮನೆಯಲ್ಲಿ ಗ್ರಹಗಳ ದಂಡಯಾತ್ರೆ ನಿಮಗೆ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಅತಿ ಹೆಚ್ಚು ಖರ್ಚು ಅನ್ನೋದನ್ನು ಹೇಳ್ತಾ ಇದೆ. ಮೊದಲನೇದಾಗಿ 12ನೇ ಮನೆ ಅಂದರೆ ಅದು ನಮ್ಮ ಪಾದಗಳನ್ನು ಸೂಚಿಸುತ್ತೆ. ಸೊ ಕುಂಡಲಿಯಲ್ಲಿ 12ನೇ ಮನೆ ಅದು ಕೂಡ ಪಾದ, ನಿಮಗೆ 12ನೇ ಮನೆ ಅದು ಕೂಡ ಪಾದ. ಹಾಗಾಗಿ ಹಿರಿಯ ನಾಗರಿಕರು ಮನೆಯಲ್ಲಿ ಓಡಾಡಬೇಕಾದ್ರೆ, ಹೊರಗಡೆ ಓಡಾಡಬೇಕಾದ್ರೆ ಅತಿ ಎಚ್ಚರಿಕೆ ಅಗತ್ಯ. ಬಿದ್ದು ಗಾಯ ಮಾಡ್ಕೊಳ್ಳೋದು, ಗಾಯ ಆದರೆ ಅದು ಬೇಗ ವಾಸಿಯಾಗಲ್ಲ. ರಾಹು ಇನ್ಫೆಕ್ಷನ್ನ ಜಾಸ್ತಿ ಮಾಡ್ತಾನೆ. ಸ್ಪೆಷಲಿ ಈ ಮಧುಮೇಹದಲ್ಲಿ ಬಳಲ್ತಾ ಇರೋರು ಸಣ್ಣ ಪುಟ್ಟ ಗಾಯ ಮಾಡಿಕೊಂಡ್ರು ಅದು ನಿಮಗೆ ಹೆಚ್ಚಿನ ದೇಹದ ಬಾಧೆಯನ್ನು ಕೊಡುತ್ತೆ. ಹಾಗಾಗಿ ಹಿರಿಯ ನಾಗರಿಕರು ಹೆಚ್ಚು ಈ ಪಾದಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ಕೇರ್ ತಗೊಳ್ಬೇಕು. ಯಾಕೆಂದರೆ 12ನೇ ಮನೆಯಲ್ಲಿ ಕುಜ ಇದ್ದಾರೆ. ಕುಜ ಅಂದರೆ ಗಾಯ, ರಾಹು ಅಂದರೆ ವಿಷ, ಬುಧ ಅಂದರೆ ನರ. ಸೊ ಇವೆಲ್ಲ ನಿಮಗೆ 12ನೇ ಮನೆಯಲ್ಲಿ ಜಂಟಿಯಾಗಿರೋದ್ರಿಂದ ಈ ಮಂಡಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚಿನ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ. ಹಿರಿಯ ನಾಗರಿಕರು ಇದರಲ್ಲಿ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು. ಇನ್ನು 12ನೇ ಮನೆ ಶಯನ ಸ್ಥಾನ, ಮೋಕ್ಷ ಸ್ಥಾನ. ಮಾರ್ಚ್ ತಿಂಗಳು ನಿಮ್ಮ ನಿದ್ದೆಗೆ ಭಂಗ. ಸೊ ನಿದ್ರಾಹೀನತೆ ನಿಮ್ಮನ್ನು ಹೆಚ್ಚು ಕಾಡುತ್ತೆ.
ಕೆಟ್ಟ ಕೆಟ್ಟ ಕನಸುಗಳಿಂದ ಆತಂಕ ಸೃಷ್ಟಿಯಾಗುತ್ತೆ, ಒಂಟಿತನ, ಭಯ ಇದೆಲ್ಲವೂ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಾಡುತ್ತೆ. ಇನ್ನು ಕಣ್ಣಿನ ವಿಚಾರಕ್ಕೆ ಬಂದರೆ ಬಲಗಣ್ಣು ಎಡಗಣ್ಣು ಎರಡೂ ಕಣ್ಣಿಗೂ ತೊಂದರೆಗಳಿವೆ. ಹಿರಿಯ ನಾಗರಿಕರು ಏನಾದರೂ ಆಪರೇಷನ್ಗೆ ಮುಂದಾಗಿದ್ದರೆ ನಿಮ್ಮ ನಕ್ಷತ್ರಕ್ಕೆ ಒಳ್ಳೆಯ ದಿನಗಳನ್ನು ನೋಡಿ ಆಪರೇಷನ್ಗೆ ಮುಂದಾಗಿ. 5ನೇ ತಾರೀಕು ಒಳಗಡೆ ಬೇಡ, 5ನೇ ತಾರೀಕು ನಂತರ ಅಂದರೆ ಮಾರ್ಚಲ್ಲಿ ತುಂಬ ದಿನ ಸಿಗುತ್ತೆ, ಒಳ್ಳೆಯ ದಿನ ನೋಡಿಕೊಂಡು ಆಪರೇಷನ್ಗೆ ಮುಂದಾಗಿ. ಇನ್ನು ಪುರುಷರಿಗೆ ಆಕ್ಸಿಡೆಂಟ್ ಭಯಗಳು ಕಾಡ್ತವೆ, ಅದರ ಜೊತೆಗೆ ನಿಮ್ಮ ದುಶ್ಚಟಗಳು ಜಾಸ್ತಿಯಾಗಿ ಈ ಲಿವರ್ ಸಮಸ್ಯೆ ನಿಮ್ಮನ್ನು ಕಾಡ್ಬೋದು, ಎಚ್ಚರಿಕೆಯಿಂದ ಇರಿ. ಇನ್ನು ಮಹಿಳೆಯರಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ತೊಂದರೆಗಳು ಕಾಡ್ಬೋದು. 14ನೇ ತಾರೀಕು ನಂತರ ಅಂದರೆ ರವಿ ಲಗ್ನಕ್ಕೆ ಬಂದಾಗ ನಿಮ್ಮ ಕೈ ಕಾಲುಗಳು ಮುಖ ಊದಿಕೊಳ್ಳುವಂತಹ ಸ್ಥಿತಿಗೆ ಬರ್ಬೋದು. ಸೊ ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಇನ್ನು ಮಕ್ಕಳಿಗೆ ಜ್ವರ, ಶೀತ ಈ ಥರದ ತೊಂದರೆಗಳು ಜಾಸ್ತಿ ಕಾಡ್ತವೆ. ಆಟ ಆಡಬೇಕಾದ್ರೆ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೊಳ್ತಾರೆ, ಅವ್ರ ಬಗ್ಗೆನೂ ಹೆಚ್ಚಿನ ಗಮನ ಕೊಡಬೇಕು. ಇದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ಪ್ರೀತಿ, ಪ್ರೇಮ, ಗಂಡ ಹೆಂಡತಿ. ಸೊ ಪ್ರೀತಿ ಪ್ರೇಮ ಅಂದಾಗ ಅಲ್ಲಿ ಪ್ರೇಮಿಗಳ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾ ಇದೆ. ಮಾರ್ಚ್ 14ನೇ ತಾರೀಕು ನಂತರ ರವಿ ನಿಮ್ಮ ಲಗ್ನಕ್ಕೆ ಬಂದಾಗ ಈಗೋ ಜಾಸ್ತಿಯಾಗಿ ನಿಮ್ಮ ನಡುವೆ ಬ್ರೇಕಪ್ ಆಗಬಹುದು. ಸೊ ಪ್ರೇಮಿಗಳು ಈ ಒಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆ ಅಗತ್ಯ. ನಿಮ್ಮ ನಡುವೆ ಈ ಈಗೋ ಕ್ಲಾಶ್ ತರೋದಕ್ಕೆ ಬಿಡಬೇಡಿ. ಅದೇ ರೀತಿ ಒಂಟಿಯಾಗಿದ್ದವರು ಜಂಟಿ ಆಗಬಹುದು, ಬಟ್ ರಾಹು ಬುಧ ಸೇರಿಕೊಂಡಾಗ ಒಂದಷ್ಟು ಮೋಸಗಳಾಗ್ತವೆ. ಸೊ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಿಯತಮನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳೋದು ಅತಿ ಅಗತ್ಯ. ಇದಿಷ್ಟು ಪ್ರೇಮಿಗಳ ವಿಚಾರ. ಆದರೆ ಈಗ ಗಂಡ ಹೆಂಡತಿಯ ವಿಚಾರ. ನಿಮ್ಮಿಬ್ಬರ ನಡುವೆ ಈಗ ದೈಹಿಕ ಆಕರ್ಷಣೆ ಉತ್ತುಂಗದಲ್ಲಿದೆ. ಯಾಕೆಂದರೆ ಲಗ್ನದಲ್ಲೇ ಶುಕ್ರ ಬಂದಾಗ ಆಕರ್ಷಣೆಗಳು ಜಾಸ್ತಿ ಆಗುತ್ತೆ. ನೀವು ಕೂಡ ಕಲರ್ಫುಲ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಆ್ಯಕ್ಟಿವ್ ಆಗಿದ್ದೀರಾ, ದೈಹಿಕ ಆಕರ್ಷಣೆ ಜಾಸ್ತಿ ಆಗಲೇಬೇಕು. ಆದರೆ ಈಗ ಅನುಮಾನಗಳು ಹುಟ್ಟುವಂತಹ ಸಮಯ. ಸೊ ಪ್ರತಿಯೊಂದನ್ನು ಅನುಮಾನದಿಂದಲೇ ನಿಮ್ಮವರು ನಿಮ್ಮನ್ನು ನೋಡ್ತಾರೆ. ಈ ಅನುಮಾನ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಆ ವಿಚಾರದಲ್ಲಿ ಗಂಡ ಹೆಂಡತಿ ಎಚ್ಚರಿಕೆ ಅಗತ್ಯ. ಅದೇ ರೀತಿ ರಾಹು ಬುಧ ಒಂದಾದಾಗ ಈ ಗುಪ್ತ ಸಂಬಂಧದ ಕಡೆ ಮನಸ್ಸು ವಾಲುತ್ತೆ. ಸೊ ಅದರಿಂದ ತೊಂದರೆಗಳೂ ಇದೆ, ನಿಮಗೆ ಲಾಭವೂ ಇದೆ. ಬಟ್ ನೀವು ಎಚ್ಚರಿಕೆ ತೆಗೆದುಕೊಳ್ಳಲಿದ್ದರೆ ಗುಪ್ತ ಸಂಬಂಧದಿಂದ ಮಾನಹಾನಿ, ಧನಹಾನಿ ಎರಡೂ ಆಗುತ್ತೆ. ಎಚ್ಚರಿಕೆ. ಈಗ ಕೋರ್ಟ್ ಕೇಸು, ಕಾನೂನಿನ ವಿಚಾರಗಳು. ಸೊ ಕೋರ್ಟ್ ಕೇಸು, ಕಾನೂನಿನ ವಿಚಾರಗಳು ಅಂದಾಗ 6ನೇ ಮನೆ ಬಹಳ ಪ್ರಮುಖ ಆಗುತ್ತೆ. ನಿಮ್ಮ 6ನೇ ಮನೆಯ ಅಧಿಪತಿ ರವಿ 12ನೇ ಮನೆಯಲ್ಲಿ ಮಾರ್ಚ್ 14ರವರೆಗೂ ಇರ್ತಾರೆ. ಇದು ವಿಪರೀತ ರಾಜಯೋಗ. ಇದರ ಅರ್ಥ ಎದುರಾಳಿಗಳು, ನಿಮ್ಮ ಶತ್ರುಗಳು ಮಂಡಿ ಓರ್ತಾರೆ, ಅವರೇ ಸೋಲನ್ನು ಒಪ್ಕೊಳ್ತಾರೆ ಅಂತ ಅರ್ಥ. ಬಟ್ 14ನೇ ತಾರೀಕಿನ ನಂತರ ಇದೇ ರವಿ ನಿಮ್ಮ ಲಗ್ನಕ್ಕೆ ಬಂದಾಗ ಮತ್ತಷ್ಟು ಖರ್ಚುಗಳು ಹೆಚ್ಚಾಗ್ತವೆ. ನಿಮ್ಮ ವಿರುದ್ಧ ಪಿತೂರಿಗಳು ನಡೀತವೆ, ಸಾಕ್ಷಿಗಳನ್ನು ತಿರುಚುತ್ತಾರೆ, ನಿಮ್ಮವರೇ ನಿಮಗೆ ಮೋಸವನ್ನು ಮಾಡ್ತಾರೆ. ಅದರ ಕಡೆ ಹೆಚ್ಚಿನ ಗಮನ ಇರಲಿ. ಕ್ರಿಮಿನಲ್ ಕೇಸ್ಗಳಲ್ಲಿ ಶಿಕ್ಷೆ ಪ್ರಕಟ ಆಗ್ಬೋದು, ವಿಚ್ಛೇದನ ಕೇಸ್ಗಳಲ್ಲಿ ಜೀವನಾಂಶ ಸಿಗ್ಬೋದು. ನಿಮಗೆ ಸಿಗುವಂತಹ ಲಾಯರು ನಿಮ್ಮ ಪರವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಅದೇ ರೀತಿ ವಕೀಲರ ಬಗ್ಗೆ ಮಾತಾಡೋಣ. ನೋಡಿ, ವಕೀಲರಿಗೆ ವಾದ ಮಂಡನೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ತಂತ್ರಗಾರಿಕೆ, ಕಾನೂನಿನ ಒಳ ವಿಚಾರಗಳನ್ನೆಲ್ಲ ಬಳಸ್ಕೊಂಡು ನೀವು ವಾದ ಮಾಡುವ ರೀತಿಗೆ ನಿಮ್ಮ ಎದುರಾಳಿ ಹತ್ರ ಉತ್ತರಗಳೇ ಇಲ್ಲ. ನಿಮ್ಮ ನಡೆ ಅವ್ರಿಗೆ ಅರ್ಥನೂ ಆಗ್ತಾ ಇಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಆಗಿ ವಾದ ಮಾಡ್ತಾ ಇದ್ದೀರಾ. ಬಟ್ ಪದ ಬಳಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಯಾಕೆ ಅಂದರೆ ನ್ಯಾಯಾಧೀಶರ ಕೆಂಗಣ್ಣಿಗೆ ಗುರಿಯಾಗಬಹುದು ನಿಮ್ಮ ಪದ ಬಳಕೆಯಿಂದ. ಅಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಸೊ ಕ್ರಿಮಿನಲ್ ಲಾಯರ್ಸ್ಗಳಿಗೆ ಹೆಚ್ಚಿನ ಕೇಸ್ಗಳು ಹುಡ್ಕೊಂಡು ಬರ್ತವೆ, ಹೈ ಪ್ರೊಫೈಲ್ ಕೇಸ್ಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಹಾಗಾಗಿ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಒಟ್ಟಾರೆ ಬಾಕಿ ಉಳಿಸ್ಕೊಂಡಿರುವಂತಹ ಫೈನ್ಗಳು ಕಲೆಕ್ಟ್ ಆಗೋದಕ್ಕೆ ಇನ್ನೂ ನಿಧಾನ ಆಗ್ಬೋದು. ಯಾಕೆಂದರೆ ಲಗ್ನದಲ್ಲಿ ಶನಿ ಇರೋದ್ರಿಂದ ಆ ನಿಧಾನವನ್ನು ತೋರಿಸ್ತಾ ಇದ್ದಾರೆ. ಸೊ ಖರ್ಚುಗಳು ಕೂಡ ಒಂದಷ್ಟು ನಿಮಗೂ ಕೂಡ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಕೇಸ್ಗಳನ್ನು ಗೆಲ್ತೀರಾ, ಹಣ ಗಳಿಕೆಯೂ ಜಾಸ್ತಿ ಆಗುತ್ತೆ, ಒಂದಷ್ಟು ವ್ಯಯಗಳು ಕೂಡ ನಿಮ್ಮನ್ನು ಹೊಡ್ಕೊಂಡು ಬರ್ತವೆ. ಈಗ ಉದ್ಯೋಗ ಕ್ಷೇತ್ರ. ಉದ್ಯೋಗ ಅಂದಾಗ ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ಖಾಸಗಿ ಎಂಪ್ಲಾಯೀಸ್ ಇಬ್ಬರು ಬರ್ತಾರೆ. ಮೊದಲನೇದಾಗಿ ಸರ್ಕಾರಿ ಅಧಿಕಾರಿಗಳು. ಸೊ ಸರ್ಕಾರಿ ಅಧಿಕಾರಿಗಳಿಗೆ ಮಾರ್ಚ್ 14ರವರೆಗೂ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತವೆ. ನಿಮ್ಮವರೇ ನಿಮಗೆ ಮೋಸ ಮಾಡ್ತಾರೆ. ನಿಮ್ಮ ವಿರುದ್ಧ ರಹಸ್ಯ ದೂರುಗಳನ್ನು ನಿಮ್ಮವರೇ, ನಿಮಗೆ ಗೊತ್ತಿರೋರೇ ಕೊಡ್ತಾರೆ. ಎಚ್ಚರಿಕೆ ಅಗತ್ಯ. ಇಲಾಖೆ ತನಿಖೆಗಳನ್ನು ಎದುರಿಸಬೇಕಾಗತ್ತೆ. ಲೋಕಾಯುಕ್ತ ದಾಳಿಯೂ ಕೂಡ ಆಗಬಹುದು. ಸೊ ನೀವು ಸತ್ಯ ಮಾರ್ಗದಲ್ಲಿ ನಡೆದರೆ, ಪ್ರಾಮಾಣಿಕವಾಗಿದ್ದರೆ ಗುರುವಿನ ದೃಷ್ಟಿ ನಿಮಗೆ ಹೆಚ್ಚಿನ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ನೀವು ಸತ್ಯ ಮಾರ್ಗದಲ್ಲಿ ನಡೆಯಿರಿ, ನ್ಯಾಯಯುತವಾಗಿರಿ, ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇನ್ನು ಮಾರ್ಚ್ 14ನೇ ತಾರೀಕು ನಂತರ ರವಿ ನಿಮ್ಮ ಲಗ್ನಕ್ಕೆ ಬಂದಾಗ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುತ್ತೆ. ಮೇಲಧಿಕಾರಿಗಳ ಜೊತೆ ಅನವಶ್ಯಕವಾದ ವಾದ ವಿವಾದಗಳು, ಪ್ರತಿವಾದಗಳು ಇದು ನಡೀತದೆ. ಇದರಿಂದ ಮಾನಸಿಕ ಕಿರಿಕಿರಿ ಹೆಚ್ಚಾಗುತ್ತೆ. ವರ್ಗಾವಣೆಯಂಥ ವಿಚಾರಗಳು ನಿಮ್ಮನ್ನು ತಲೆ ಕೆಡಿಸ್ತವೆ.
ಅದರ ಜೊತೆಗೆ ಹೆಚ್ಚುವರಿ ಕೆಲಸಗಳು ನಿಮ್ಮ ಹೆಗಲೇ ಇರ್ತವೆ. ಸೊ ಇದು ಸರ್ಕಾರಿ ಅಧಿಕಾರಿಗಳು ಹೆಚ್ಚು ಗಮನ ಕೊಡಬೇಕಾದಂಥ ವಿಚಾರ. ನಾನು ಮೊದಲೇ ಹೇಳಿದ್ದೀನಿ, ಈಗ ನೀವು ಬೇರೆ ಮಾರ್ಗದಲ್ಲಿ ದುಡ್ಡು ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ನಿಮ್ಮನ್ನು ಸಿಕ್ಕಿ ಹಾಕಿಸಿಕೊಳ್ಳಲು ಗ್ರಹಗಳು ಕಾಯ್ತಾ ಇದ್ದಾವೆ. ಹಾಗಾಗಿ ಅನ್ಯ ಮಾರ್ಗಕ್ಕೆ ಕೈ ಚಾಚದೆ ನ್ಯಾಯಯುತವಾಗಿ ನಡಿಬೇಕು. ಶನಿ ಮಹಾತ್ಮರು ಲಗ್ನದಲ್ಲಿ ಕೂತ್ಕೊಂಡಿರೋದ್ರಿಂದ, ಗುರುಗಳ ದೃಷ್ಟಿ ಇರೋದ್ರಿಂದ ನೀವು ಪ್ರಾಮಾಣಿಕರಾಗಿದ್ದರೆ ನಿಮಗೆ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ಅನ್ಯ ಮಾರ್ಗದಲ್ಲಿ ನೀವು ಮನಸ್ಸು ಮಾಡಿದರೆ, ನಿಮ್ಮ ಮನಸ್ಸು ಮಾತನ್ನು ನೀವು ಕೇಳಿದರೆ ನಿಮಗೆ ಹೆಚ್ಚಿನ ತೊಂದರೆ ಗ್ಯಾರಂಟಿ. ಮಾನಹಾನಿ, ಧನಹಾನಿ ಎಲ್ಲವೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನು ಖಾಸಗಿ ಎಂಪ್ಲಾಯ್ಸ್ ಬಗ್ಗೆ ಮಾತನಾಡೋದಾದರೆ, ಖಾಸಗಿ ಎಂಪ್ಲಾಯೀಸ್ಗಳಿಗೆ ಈಗಿರುವ ಆಫೀಸ್ ಬೋರ್ ಆಗ್ತಾ ಇದೆ, ಕೆಲಸ ಚೇಂಜ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಂತ ನೀವು ಕೆಲಸಕ್ಕೆ ರಾಜೀನಾಮೆ ಕೊಟ್ಟರೆ 7:30 ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಕೊಟ್ಟರೆ ಹೊಸ ಕೆಲಸ ಸಿಕ್ಕೋದಕ್ಕೆ ತುಂಬ ತಡ ಆಗುತ್ತೆ. ಸಿಕ್ಕಂಥ ಕೆಲಸವು ಸೇಮ್ ಸಿಚುವೇಶನ್ನೇ ಕ್ರಿಯೇಟ್ ಮಾಡಿರುತ್ತೆ. ಹಾಗಾಗಿ ಕೆಲಸ ಬಿಡುವ ಪ್ರಯತ್ನವನ್ನು ಮಾಡಬೇಡಿ. ಬದಲಾಗಿ ಶ್ರಮ ವಹಿಸಿ ಹೆಚ್ಚು ಕೆಲಸ ಮಾಡಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಮುಂದಿನ ದಿನ ನಿಮಗೆ ಅದು ದೊಡ್ಡ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಸಂಬಳನೂ ಜಾಸ್ತಿ ಆಗ್ಬೋದು. ಅದೇ ರೀತಿ ರಾಜಕೀಯ ಇದ್ದೇ ಇರುತ್ತೆ ಎಲ್ಲ ಆಫೀಸಲ್ಲೂ. ಸೊ ಈ ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಟ್ ಸ್ನೇಹಿತರಾಗಿದ್ದುಕೊಂಡು ಬಾಸ್ ಹತ್ರ ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ ನಿಮ್ಮ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ನಿಮ್ಮವರೇ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಗಮನ ಇರಲಿ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇರೋರಿಗೆ ಸ್ವಲ್ಪ ಟಾರ್ಗೆಟ್ ಜಾಸ್ತಿಯಾಗಿ ಒತ್ತಡಗಳು ಜಾಸ್ತಿ ಆಗ್ಬೋದು. ಹಾಗಂತ ಕೆಲಸ ಬಿಡೋಕ್ಕೆ ಹೋಗ್ಬಿಡಿ. ಸೊ ಓವರಾಲ್ ಖಾಸಗಿ ಎಂಪ್ಲಾಯ್ಸ್ ನೀವು ಸ್ವಲ್ಪ ಜವಾಬ್ದಾರಿಯುತವಾಗಿ ಹೆಚ್ಚು ಶ್ರಮದಿಂದ ಕೆಲಸ ಮಾಡಿದರೆ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತೆ. ಶನಿ ಮಹಾತ್ಮರ ಆಶೀರ್ವಾದ ಖಂಡಿತ ಸಿಗುತ್ತೆ. ಎಸ್, ಈಗ ಕೃಷಿ ಕ್ಷೇತ್ರ, ಕೃಷಿಯಲ್ಲಿ ನೀರಿನ ಸಮಸ್ಯೆ ಬಗೆಹರಿಯುವಂತಹ ಸಮಯ ಇದು. ನಿಮ್ಮ ಬತ್ತಿದ ಬೋರ್ವೆಲ್ಲಲ್ಲಿ ಈಗ ನೀರು ಬರುತ್ತೆ. ಸೊ ನೀರಿನಲ್ಲಿ ನೀವು ಇಷ್ಟು ದಿನ ಏನೇನು ಸಮಸ್ಯೆಗಳನ್ನು ಕಾಣ್ತಾ ಇದ್ರಿ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಅದೇ ರೀತಿ ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಕಮರ್ಷಿಯಲ್ ಬೆಳೆಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹೆಚ್ಚಿನ ಬೆಲೆ ಖಂಡಿತ ಸಿಕ್ಕೇ ಸಿಗುತ್ತೆ. ದಲ್ಲಾಳಿಗಳ ಬಗ್ಗೆ ಎಚ್ಚರಿಕೆ ಇರಲಿ. ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ನಿಮಗೆ ಮೋಸ ಮಾಡ್ಬೋದು. ಸೊ ಆ ಕಡೆ ಗಮನ ಇರಲಿ. ಯಂತ್ರೋಪಕರಣಗಳು ಕೈ ಕೊಡ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳು ಜಾಸ್ತಿ ಆಗ್ತವೆ. ಈ ಸಂದರ್ಭದಲ್ಲಿ ಅಂದರೆ ಈ ಕುಂಡಲಿ ಆಧಾರದಲ್ಲಿ ಈಗ ನೀವು ಯಾರಿಗೂ ಹಣವನ್ನು ಕೊಡಬೇಡಿ. ಕೃಷಿಕರು ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇದಿಷ್ಟು ಮೀನ ಲಗ್ನ, ಮೀನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಸಿಗ್ತಾ ಇರುವ ಫಲಗಳು. ಸೊ ಲಗ್ನದಲ್ಲಿ ಶುಕ್ರ ಬಂದಾಗ ಖರ್ಚು ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಖರ್ಚು ಮಾಡಿಬಿಡ್ತೀರ ಧಾರಾಳವಾಗಿ. ಸೊ ಆ ಥರದ ಮನಸ್ಥಿತಿ ಇರುತ್ತೆ. ಬಟ್ ಎಚ್ಚರಿಕೆ ಅಗತ್ಯ. ಹೆಚ್ಚು ಖರ್ಚು ಮಾಡಿ ಜೇಬನ್ನು ಖಾಲಿ ಮಾಡ್ಕೋಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.